ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೀನಿ. ನಾವು ಇವಾಗ ಕುಮಾರ ಪರ್ವತ ಟ್ರೆಕ್ನ ಮುಗಿಸ್ಕೊಂಡ್ಬಂದಿದ್ದೀವಿ. ಆ ಕುಮಾರ ಪರ್ವತ ಟ್ರೆಕ್ನ ನೀವು ಮಾಡಬೇಕಂತಂದರೆ ಫಸ್ಟು ಅರಣ್ಯ ವಿಹಾರ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಕುಮಾರ ಪರ್ವತ ಚಾರಣ ಮತ್ತು ನೀವು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋವಂತಹ ಟ್ರೆಕ್ಕಿಂಗ್ ಮಾಡಬೇಕಂತಂದರೆ ನೀವು ಅರಣ್ಯ ವಿಹಾರ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಬುಕ್ ಮಾಡ್ಕೊಬೇಕಾಗಿರುತ್ತದೆ. ಆ ಬುಕ್ ಮಾಡ್ಕೊಂಡ ನಂತರ ನೀವು ಏನು ಚೆಕ್ಕಿಂಗ್ ಪೋಸ್ಟ್ ಇದ್ದವಾಗ ಅಲ್ಲಿ ಚೆಕ್ಕಿಂಗ್ ಪೋಸ್ಟಲ್ಲಿ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ ಇಶ್ಯೂ ಮಾಡಿರ್ತೀರ ಆ ಡಾಕ್ಯುಮೆಂಟ್ನ ನೀವು ತೋರಿಸ್ಬೇಕಾಗಿರುತ್ತೆ. ನೀವು ಕುಮಾರ ಪರ್ವತ ಚಾರಣವನ್ನು ಟ್ರೆಕ್ ಮಾಡಬೇಕಂತಂದರೆ ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು ಬೀದಳ್ಳಿ ಟು ಬೀದಳ್ಳಿ, ಇನ್ನೊಂದು ಸುಬ್ರಹ್ಮಣ್ಯ ಚೆಕ್ ಪೋಸ್ಟಿಂದ ಕುಮಾರ ಪರ್ವತ ತಲುಪಿ ಕುಮಾರ ಪರ್ವತದಿಂದ ಸುಬ್ರಹ್ಮಣ್ಯ ಚೆಕ್ ಪೋಸ್ಟ್ಗೆ ಹೋಗ್ತಕ್ಕಂಥದ್ದು. ಇನ್ನೊಂದು ಏನಂತಂದರೆ ನೀವೇನಾದ್ರೂ ಸುಬ್ರಹ್ಮಣ್ಯ ಚೆಕ್ ಪೋಸ್ಟಿಂದ ಹೋಗ್ತಾ ಇದ್ದೀರಾ ಅಂತಂದರೆ ಭೀಮನ ಬಂಡೆ ಅಂತ ಒಂದು ಫಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಅದು ತುಂಬ ಸಾಧಾರಣವಾಗಿ ಅನಿಸುತ್ತೆ. ಅದಾದಮೇಲೆ ಅದರಿಂದ ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಏನಕ್ಕೆ ಅಂತಂದರೆ ನೀವೇನಾದ್ರೂ 11 ಗಂಟೆ ಒಳಗಡೆ ಹೋದರೆ ಅದು ನಿಮಗೆ ಅಲೋ ಮಾಡ್ತಾರೆ ಟ್ರೆಕ್ ಮಾಡೋದಕ್ಕೆ. ನೀವೇನಾದರೂ 11 ಗಂಟೆ ಮೇಲೆ ಹೋದರೆ ದಯವಿಟ್ಟು ಬೇಗ ಹೋಗ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವ್ರು ಅಲೋ ಮಾಡಲ್ಲ. 11 ಗಂಟೆ ಮೇಲೆ 1 ನಿಮಿಷ ಆಗಿದ್ರೂ ಅಲೋ ಮಾಡಲ್ಲ. ಯಾಕೆಂದರೆ ಇದು 1 ಡೇ ಟ್ರೆಕ್ ಆಗಿರೋದ್ರಿಂದ ಅವತ್ತೇ ರಿಟರ್ನ್ ಆಗಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ಕಲ್ಲು ಮಂಟಪ ಅಂತ ಒಂದು ಸಿಗುತ್ತೆ. ಅದು 3 ಕಿಲೋಮೀಟ್ರ್ ಆಗಿರುತ್ತದೆ. ಆ ಕಲ್ಲು ಮಂಟಪದಿಂದ ಶೇಷ ಪರ್ವತ ಅಂತ ಸಿಗುತ್ತೆ. ಅದು 2.5 ಕಿಲೋಮೀಟ್ರ್ ಆಗಿರುತ್ತದೆ. ಮತ್ತು ಶೇಷ ಪರ್ವತದಿಂದ ಕುಮಾರ ಪರ್ವತ ಜಸ್ಟ್ 1 ಕಿಲೋಮೀಟ್ರ್ ಇರುತ್ತೆ. ಅದು ತುಂಬ ಸ್ವಲ್ಪ ಹಾರ್ಡಾಗಿರುತ್ತೆ. ಮತ್ತು ನೀವೇನಾದರೂ ಬೀದಳ್ಳಿಯಿಂದ ಎಂಟ್ರಿ ಆಗ್ತಿದ್ದೀರಾ ಅಂತಂದರೆ ಬೀದಳ್ಳಿಯಿಂದ ಚೆಕ್-ಇನ್ ಆಗಿಬಿಟ್ಟು ಅಲ್ಲಿಂದ 2 ಬಂಡೆ ಸಿಗುತ್ತೆ. 2 ಬಂಡೆಯಲ್ಲಿ ಫಸ್ಟ್ನೇ ಬಂಡೆ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಮತ್ತು 2ನೇ ಬಂಡೆನೂ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಬೀದಳ್ಳಿಯಿಂದ ಕುಮಾರ ಪರ್ವತ ತಲುಪಿ ಕುಮಾರ ಪರ್ವತದಿಂದ ಬೀದಳ್ಳಿಗೆ ತಲುಪ್ತೀನಿ ಅಂತಂದರೆ 14 ಕಿಲೋಮೀಟ್ರ್ ಆಗಿರ್ತದೆ. ಮತ್ತು ಕುಕ್ಕೆಯಿಂದ ಬಂದು ನೀವು ಕುಮಾರ ಪರ್ವತ ತಲುಪಿ ಕುಮಾರ ಪರ್ವತದಿಂದ ಮತ್ತೆ ನೀವು ಕುಕ್ಕೆಗೆ ತಲುಪ್ತೀರಾ ಅಂತಂದರೆ 28 ಕಿಲೋಮೀಟರ್ಸ್ ಆಗಿರುತ್ತದೆ. ಚೆಕ್-ಇನ್ ಪಾಯಿಂಟಿಂದ 24 ಕಿಲೋಮೀಟರ್ಸ್ ಆಗಿರುತ್ತದೆ. ಸ್ವಲ್ಪ ಗಮನ ಇರಬೇಕು. ಏನಂತಂದರೆ ನೀವು ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಏನು ಹಾಕಿದ್ದೀರೋ ಮೀನ್ಸ್ ಅಂದರೆ ಎಲ್ಲಿ ಹತ್ತಿ ಎಲ್ಲಿ ಇಳಿಬೇಕಂತ, ಈಗ ಬೀದಳ್ಳಿ ಟು ಬೀದಳ್ಳಿ ಹಾಕಿದರೆ ನೀವು ಬೀದಳ್ಳಿಯಿಂದ ಟ್ರೆಕ್ ಸ್ಟಾರ್ಟ್ ಮಾಡಿ ಕುಮಾರ ಪರ್ವತ ತಲುಪಿ ಬೀದಳ್ಳಿಲೇ ಇಳಿಬೇಕು. ಇನ್ನು ಅಂದರೆ ಬೀದಳ್ಳಿಯಿಂದ ಹತ್ಬಿಟ್ಟು ಕುಮಾರ ಪರ್ವತ ತಲುಪಿ ಮತ್ತು ಸುಬ್ರಹ್ಮಣ್ಯ ಚೆಕ್ ಪಾಯಿಂಟ್ಗೆ ಹೋಗ್ತಕ್ಕಂಥದ್ದು. ಇದು 1 ಡೇ ಟ್ರೆಕ್ ಆಗಿರೋದ್ರಿಂದ ಸ್ವಲ್ಪ ಜನ ಬಿಗಿನರ್ಸು ಬೀದಳ್ಳಿಯಿಂದ ಹೋಗಿ ಬೀದಳ್ಳಿಯಿಂದ ಇಳಿತಾರೆ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಸುಬ್ರಹ್ಮಣ್ಯದಿಂದ ಹತ್ತಿ ಬೀದಳ್ಳಿಯಿಂದ ಇಳಿತಾರೆ. ಯಾಕೆ ಅಂತಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ 14 ಕಿಲೋಮೀಟ್ರ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೋಸ್ಕರ ಸ್ವಲ್ಪ ಜನ ಮಾಡ್ತಾರೆ. ಮತ್ತು ಏನೇನೆಲ್ಲ ಬೇಕು ಅಂತಂದರೆ ಫಸ್ಟಾಗಿ ಒಂದು ಒಳ್ಳೆ ಸ್ಟಿಕ್ ಇರಲಿ. ನೀವು ಡೆಕತ್ಲಾನಲ್ಲಿ ನೋಡಿ ಸ್ಟಿಕ್ ಸಿಗುತ್ತೆ. ನೀವು ಬೇಕಂದ್ರೂ ಅಲ್ಲೇ ಚೆಕಿಂಗ್ ಪಾಯಿಂಟ್ ಹತ್ರನೇ ಸಿಗುತ್ತೆ. ಬೀನ್ಸ್ ಅಂದರೆ ಅವ್ರೇನು ಕೊಡಲ್ಲ, ನೀವೇ ಎಲ್ಲಾದರೂ ಹುಡುಕೊಂಡು ತೊಗೋಬೇಕಾಗಿರುತ್ತೆ. ಮತ್ತು ನೀವು ಅಲ್ಲಿ ಚೆಕಿಂಗ್ ಹೋಗಬೇಕಾದ್ರೆ ಫಸ್ಟು ನಿಮ್ಮ ಟಿಕೆಟ್ನ ಕೇಳ್ತಾರೆ. ನಿಮ್ಮ ಟಿಕೆಟ್ ಕೇಳಿದ ನಂತರ ನೀವು ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಆ ಡಾಕ್ಯುಮೆಂಟ್ನ ನೀವು ಕೊಡಬೇಕು. ಮತ್ತು ನೆಕ್ಸ್ಟು ಅಲ್ಲಿ ನೀವು ತಂದಿರ್ತಕ್ಕಂತಹ ಪ್ಲಾಸ್ಟಿಕ್ ಬ್ಯಾಗ್ಗಳು ಅದನ್ನೆಲ್ಲ ಕೌಂಟ್ ಮಾಡ್ತಾರೆ. ಮತ್ತು ನೀವು ಏನು ತೊಗೊಂಡೋಗಿರ್ತೀರ ಬಟ್ಟೆ ಅದನ್ನೆಲ್ಲ ಅಲೋ ಮಾಡಲ್ಲ, ಅದನ್ನ ಅಲ್ಲೇ ಇಳಿಸ್ಕೋತಾರೆ. ನೀವು ಏನು ಎಸೆನ್ಷಿಯಲ್ ಇದೆಯೋ ಲೈಕ್ ನೀವೇನಾದರೂ ಊಟ ಮತ್ತು ಬಾಟಲ್ಸು ಮತ್ತು ಮೆಟಲ್ಸ್ ಏನು ತೊಗೊಂಡೋದ್ರೂ ಅದೆಲ್ಲ ಪ್ಲಾಸ್ಟಿಕ್ ಕೌಂಟ್ ಆಗುತ್ತೆ. ಮತ್ತು ಒಂದು ಗ್ರೂಪಿಗೆ 500 ರುಪೀಸ್ನ ಕಟ್ಟಿಸ್ಕೊಂಡಿರ್ತಾರೆ. ಯಾಕೆಂದರೆ ನೀವೇನಾದರೂ ವಾಪಸ್ ಬಿಟ್ಟು ಬಂದರೆ ಆ ದುಡ್ಡಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಕೌಂಟ್ ಏನಾದರೂ ಮಿಸ್ ಆಯಿತು ಅಂದರೆ 100 ರೂಪಾಯಿ ಫೈನ್ ಇರುತ್ತೆ. ಸೊ ಅದಾದ ನಂತರ ನೀವು ಎಸೆನ್ಷಿಯಲಾಗಿ ಏನೇನು ತೊಗೊಂಡೋಗ್ಬೇಕಂದ್ರೆ 1-2 ಸ್ಟಿಕ್ ತೊಗೊಳ್ಳಿ. ಏನಾದ್ರು ನೀವು ಬಿಗಿನರ್ ಆಗಿದ್ದರೆ 2 ಸ್ಟಿಕ್ ತೊಗೊಳ್ಳಿ, ಆದರೆ 1 ಸ್ಟಿಕ್ ಆದರೂ ಟ್ರೈ ಮಾಡಿ. ಮತ್ತು ನೀವೇನಾದ್ರು ಮಳೆಗಾಲದಲ್ಲಿ ಏನಾದ್ರು ಹೋಗ್ತಿದ್ದೀವಿ ಅಂತಂದವಾಗ ಒಂದು ರೈನ್ ಕೋಟ್ ಇರಲಿ, ಮತ್ತು ಬಾಟಲ್ಸು ಮತ್ತು ಸ್ನ್ಯಾಕ್ಸು ಸಮಥಿಂಗ್. ಏಕೆಂದರೆ ಮೇಲೆ ಹತ್ತಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಆಗಲಿ ಮತ್ತು ಏನಾದರೂ ಹೊಟ್ಟೆ ಹಸಿಯುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ತೊಗೊಳ್ಳೇಬೇಕು. ಮತ್ತು ವಾಟರ್ ಬಾಟಲ್ ಕ್ಯಾರಿ ಮಾಡಿ. ತದನಂತರ ನೀವು ಸ್ವಲ್ಪ ಡೆಟಾಲನ್ನು ಇಟ್ಕೋಬೇಕಾಗಿರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಲೀಚಸ್ ಇರೋ ಪ್ರಾಬ್ಲಮ್ಮು, ನೀವು ಅದನ್ನು ಇಟ್ಕೊಂಡಿರಬೇಕಾಗುತ್ತೆ. ಲೀಚಸ್ಸು ಜಾಸ್ತಿ ಇರುತ್ತೆ. ಸೊ ಇದು ತುಂಬ ಅಡ್ವಾನ್ಸ್ಡ್ ಮತ್ತು ಚಾಲೆಂಜಿಂಗ್ ಟ್ರೆಕ್ ಆಗಿರೋದ್ರಿಂದ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಹೋಗಬೇಕಾಗಿದ್ದು ಇರುತ್ತೆ. ನೀವಾದರೂ 11 ಗಂಟೆ ಅಷ್ಟರೊಳಗೆ ಅಲ್ಲಿ ರೀಚ್ ಆಗಿ ಮತ್ತೆ ನೀವು ಕಂಟಿನ್ಯೂಸ್ಲಿ ಟ್ರೆಕ್ ಮಾಡ್ತೀನಿ ಅಂತಂತಂದರೆ ಒಂದು 4-5-6 ಗಂಟೆ ಅಷ್ಟರೊಳಗೆ ವಾಪಸ್ ಬರೋಂತಕ್ಕಂಥದ್ದು. ಮತ್ತು ಇನ್ನೊಂದು ಎಸೆನ್ಷಿಯಲ್ ಏನಂತಂದರೆ ನೀವು ಇನ್ನೂ ತುಂಬ ಲೇಟ್ ಆಯ್ತು ಅಂದರೆ ಒಂದು 7 o'clock ಆಯಿತು ಅಂತಂದ್ರೂ ಓಕೆ. ಯಾಕೆ ಅಂತಂದರೆ ನೀವು ಅಲ್ಲಿ
ಒಂದು ಟಾರ್ಚ್ನ ಕ್ಯಾರಿ ಮಾಡಬೇಕಾಗಿರುತ್ತೆ. ಟಾರ್ಚ್ ಏನಕ್ಕೆ ಅಂತಂದರೆ ಬರಬೇಕಾದ್ರೆ ಅಲ್ಲಿ ಏನೂ ಕಾಣಿಸಲ್ಲ, ಅದರಿಂದ ಒಂದು ಟಾರ್ಚ್ ಇದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ಶೇಷಗಿರಿ ಪರ್ವತ ಅಂತ, ಆ ಶೇಷಗಿರಿ ಪರ್ವತ 2 ಕಿಲೋಮೀಟ್ರ್ ಇದೆ. ಆ ಶೇಷಗಿರಿಯಿಂದ 1 ಕಿಲೋಮೀಟ್ರು ಕುಮಾರ ಪರ್ವತ ವ್ಯೂ ಪಾಯಿಂಟ್ ಸಿಗುತ್ತೆ. ಶೇಷಗಿರಿ ಕುಮಾರ ಪರ್ವತಗಿನ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ನೀವು ಫೋಟೋಗಳನ್ನ ತಕ್ಕೋಬೋದು. ಮತ್ತು ಕುಮಾರ ಪರ್ವತನೂ ಚೆನ್ನಾಗಿದೆ, ಮೇಲ್ಗಡೆ ಒಂದು ಶಿವನ ಟೆಂಪಲ್ ಇದೆ, ನಾನು ಅದನ್ನು ಈಗ ಹಾಕ್ತೀನಿ. ಮತ್ತು ಇನ್ನು ಎಸೆನ್ಷಿಯಲಾಗಿ ನೀವು ಸ್ವಲ್ಪ ಸ್ನ್ಯಾಕ್ಸ್ನ ಕ್ಯಾರಿ ಮಾಡಿ. ಯಾಕೆ ಅಂತಂದರೆ ನಾನು ಹೋದಾಗ ತುಂಬ ಸ್ನ್ಯಾಕ್ಸ್ನ ಕಡಿಮೆ ತೊಗೊಂಡೋಗಿದ್ವಿ. ಎಸೆನ್ಷಿಯಲಾಗಿ ಎನರ್ಜಿ ಬರೋಂಥ ಫ್ರೂಟ್ಸ್ ಆಗಿರ್ಬೋದು, ಲೈಕ್ ಏನಂತಾರೆ ಬನಾನಾ ಕ್ಯಾರಿ ಮಾಡಿ, ಆಮೇಲೆ ಎಲೆಕ್ಟ್ರೋಲೈಟ್ಸ್ ಸಮಥಿಂಗ್ ಆ ಥರ ಕ್ಯಾರಿ ಮಾಡಿ. ಯಾಕೆಂದರೆ ಸ್ವಲ್ಪ ಇನ್ಸ್ಟೆಂಟಾಗಿ ಸ್ವಲ್ಪ ಎನರ್ಜಿ ಬೇಕಂತಂದರೆ ಬೇಕೇ ಬೇಕಾಗುತ್ತೆ. ಮತ್ತು ಒಂದೊಳ್ಳೆ ಟ್ರೆಕ್ಕಿಂಗ್ ಶೂಸ್ ತೊಗೊಂಡೋಗಿ, ಅದು ತುಂಬ ಇಂಪಾರ್ಟೆಂಟು. ನನ್ನ ಶೂಸ್ ಬ್ರೋಕನ್ ಆಯಿತು, ಅದು ಟ್ರೆಕ್ಕಿಂಗ್ ಶೂಸ್ ಡೆಕಾಥ್ಲಾನ್ನೇ, ಬಟ್ ತುಂಬ ದಿನದಿಂದ ಅದನ್ನ ಯೂಸ್ ಮಾಡ್ತಾ ಇದ್ದ ಕಾರಣ ಅದು ಬ್ರೋಕನ್ ಆಯಿತು. ಸೊ ಅದಕ್ಕೋಸ್ಕರ ಒಂದೊಳ್ಳೆ ಶೂಸ್ ಇದ್ದರೆ ನಿಮಗೆ ಒಳ್ಳೆಯದಾಗುತ್ತೆ. ನನ್ನ ಟ್ರಾವೆಲಿಂಗ್ ಅಂದರೆ ನಾನು ಟ್ರೆಕ್ಕಿಂಗ್ ಜರ್ನಿ ಹೇಗಿತ್ತು ಅಂತಂದರೆ, ನಾವು ಫಸ್ಟು ಸುಬ್ರಹ್ಮಣ್ಯ ಹೋಗ್ಬೇಕಂತ ಡಿಸೈಡ್ ಆಗಿದ್ವಿ. ಟೋಟಲ್ 28 ಕಿಲೋಮೀಟರ್ಸ್ ಇರೋದ್ರಿಂದ ನಾವು ಬೇಗ ಚೆಕ್-ಇನ್ ಆದ ನಂತರ ಹೋಗಬೇಕಾದ್ರೆ ಫಸ್ಟು ನಾವು ಡಿಮೋಟಿವೇಟ್ ಆಗ್ತೀವಿ. ಯಾಕೆ ಅಂತಂದರೆ ತುಂಬ ಕಷ್ಟ ಅನಿಸ್ತಿರುತ್ತೆ. ಆವಾಗ ಸ್ವಲ್ಪ ಜನ ನಿಮಗೆ ಬರಬೇಕಾದ್ರೂ ಹೇಳ್ತಾರೆ ತುಂಬ ಕಿಲೋಮೀಟರ್ಸ್ ಇದೆ, ನೀವು ಕಷ್ಟ ಆಗುತ್ತೆ ಹಂಗೆ ಅಂತೆಲ್ಲ. ದಯವಿಟ್ಟು ಅವ್ರ ಮಾತೆಲ್ಲ ನಂಬಕ್ಕೆ ಹೋಗಬೇಡಿ. ಅವರು ತುಂಬ ಕಷ್ಟ ಅನಿಸಿರೋದ್ರಿಂದ ಅವ್ರು ಹೇಳ್ತಾರೆ ತುಂಬ ಇದೆ ಹಂಗೆ ಅಂತೆಲ್ಲ. ನೀವು ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ, ದಯವಿಟ್ಟು ಬೇಗ ಹತ್ತಕ್ಕೆ ಟ್ರೈ ಮಾಡಿ. ಆಮೇಲೆ ಮ್ಯಾಕ್ಸಿಮಮ್ ಅಂದರೆ ಒಂದು 15 ಮಿನಿಟ್ಸ್ಗೆಲ್ಲ ಒಂದೊಂದು 5 ಮಿನಿಟ್ಸ್ ಎಲ್ಲ ಬ್ರೇಕ್ ಕೊಡಿ, ಯಾಕೆಂದರೆ ತುಂಬ ಕಷ್ಟ ಅನಿಸುತ್ತೆ ಆ ಟೈಮಲ್ಲಿ. ಮತ್ತು ಇನ್ನು ನೀವು ಶೇಷಗಿರಿಗೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಶೇಷಗಿರಿ ಪರ್ವತಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋರು ಇದ್ದಾರೆ. ಏಕೆಂದರೆ ಶೇಷಗಿರಿ ಪರ್ವತದಿಂದ ಅಂದರೆ ಕುಮಾರ ಪರ್ವತದಿಂದ ಟ್ರೆಕ್ ಮುಗಿಸ್ಕೊಂಬಂದಿರೋರು ಹೇಳ್ತಾರೆ ಆರಾಮಾಗಿ ಹೋಗ್ಬೋದಂತ. ಅಲ್ಲಿಂದ ಜಸ್ಟ್ 800 ಮೀಟ್ರು 1 ಕಿಲೋಮೀಟ್ರ್ ಇದೆ. ದಯವಿಟ್ಟು ಒಂದ್ಸಲಿನಾರು ಹೋಗಿ, ಅಲ್ಲಿಂದ ಹೋಗ್ಬಿಟ್ಟು ಆಗಲ್ಲ ಅಂತ ಡಿಮೋಟಿವೇಟ್ ಆಗಿ ಬರೋಕ್ಕೆ ಹೋಗಬೇಡಿ. ಆಮೇಲೆ ಎಷ್ಟೊಂದು ಜನ ಕಲ್ಲು ಮಂಟಪಕ್ಕೆ ಹೋಗೋಕ್ಕಾಗ್ದೇ ವಾಪಸ್ ಬಂದಿರೋರು ನಾನು ನೋಡಿದ್ದೀನಿ ನನ್ನ ಟ್ರೆಕ್ಕಿಂಗ್ ಜರ್ನಿಲಿ. ನನ್ನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ನ ಹೇಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಎಲ್ಲ ಟ್ರೆಕ್ಕಿಂಗ್ ಡೀಟೇಲ್ಸು, ನಾನು ಹೆಂಗೆ ಹೋದೆ, ಎಲ್ಲಿಂದ ಚೆಕ್-ಇನ್ ಆದ್ವಿ ಅಂತ ಎಲ್ಲನೂ ತೋರಿಸ್ತೀವಿ. ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂತಂದರೆ, ದಯವಿಟ್ಟು ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ ದುಡ್ಡಿರೋರಾಗಲಿ ಪ್ಲಾಸ್ಟಿಕ್ಗಳನ್ನ ತುಂಬ ಎಸಿತಾರೆ. ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಪ್ರಾಣಿ ಪಕ್ಷಿಗಳಿರೋದ್ರಿಂದ ಅದನ್ನು ತಿಂದ್ಬಿಟ್ಟು ಅವಕ್ಕೆ ಹಾನಿಯಾಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಅದೊಂದು ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ಅಲ್ಲಿನ ವೆದರ್ ಹೇಗಿತ್ತು ಅಂತ ನಾನು ತೋರಿಸ್ತೀನಿ. ಮತ್ತೆ ಸಿಗೋಣ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.